ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಹುನಿರೀಕ್ಷಿತ ಜಿಬಿಎ ಚುನಾವಣೆ ಸದ್ಯಕ್ಕೆ ನಡೆಯೋ ಲಕ್ಷಣ ಕಾಣ್ತಿಲ್ಲ. ಸತತ ಹಗ್ಗ ಜಗ್ಗಾಟದ ಬಳಿಕ ಕೊನೆಗೂ ರಾಜ್ಯ ಸರ್ಕಾರದ ಕಾಲಾವಕಾಶದ ಬೇಡಿಕೆಗೆ ಸುಪ್ರೀಂ ಕೋರ್ಟ್ ಅಸ್ತು ಎಂದಿದೆ. ಎಸ್ಐಆರ್ ನೆಪವೊಡ್ಡಿ ಡಿಸೆಂಬರ್ 31ರವರೆಗೂ ಅವಕಾಶ ನೀಡಿದ್ದು, ಇನ್ಮುಂದೆ ಯಾವುದೇ ಕಾರಣಕ್ಕೂ ಕಾಲಾವಕಾಶ ಸಿಗೋದಿಲ್ಲ ಅಂತಾನೂ ಎಚ್ಚರಿಕೆ ಕೊಟ್ಟಿದೆ. ಹಾಗಿದ್ರೆ ಸುಪ್ರೀಂ ಅಂಗಳದಲ್ಲಿ ನಡೆದ ವಾದ ವಿವಾದದ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಜಿಬಿಎ ಎಲೆಕ್ಷನ್ ಮುಂದೂಡಿಕೆ, ರಾಜ್ಯ ಸರ್ಕಾರಕ್ಕೆ ಬಿಗ್ ರಿಲೀಫ್. ಡಿಸೆಂಬರ್ 31ರ ಒಳಗೆ ಎಲೆಕ್ಷನ್ ನಡೆಸುವಂತೆ ಸುಪ್ರೀಂ ವಾರ್ನ್. ಜಿಬಿಎ ಚುನಾವಣೆ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪು ನೀಡಿದೆ. ಆಗಸ್ಟ್ 31ರ ಒಳಗೆ ಎಲೆಕ್ಷನ್ ಮುಗಿಸಬೇಕು ಎಂದು ಸುಪ್ರೀಂ ಕೋರ್ಟ್ ಈ ಹಿಂದೆ ಆದೇಶಿಸಿತ್ತು. ಆದರೆ ಕಳೆದ 10 ದಿನಗಳ ಹಿಂದೆ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಅಫಿಡವಿಟ್ ಸಲ್ಲಿಕೆ ಮಾಡಿ ಸದ್ಯಕ್ಕೆ ಚುನಾವಣೆ ನಡೆಸಲು ಸಾಧ್ಯವಿಲ್ಲ ಎಂದು ಕಾಲಾವಕಾಶ ಕೋರಿತ್ತು. ಸರ್ಕಾರದ ಈ ಅರ್ಜಿಯನ್ನ ಭಾಗಶಃ ಮಾನ್ಯ ಮಾಡಿರುವ ಸಿಜೆಐ ನೇತೃತ್ವದ ತ್ರಿಸದಸ್ಯ ಪೀಠ ಡಿಸೆಂಬರ್ 31ರ ಒಳಗೆ ಯಾವುದೇ ಪರಿಸ್ಥಿತಿಯಲ್ಲೂ ಎಲೆಕ್ಷನ್ ನಡೆಸಿ ಮುಗಿಸಲೇಬೇಕು ಎಂದು ಡೆಡ್ ಲೈನ್ ಫಿಕ್ಸ್ ಮಾಡಿದೆ. ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವರು ಪ್ರಶ್ನೆ ಮಾಡಿದ್ರು, ತಿರ್ಗಾ ನೀವು ಡಿಸೆಂಬರ್ ವಾಪಸ್ ಏನೋ ಬಂದು ರೀಸನ್ ತೊಗೊಂಬತ್ತೀರಪ್ಪ ಅಂತ. ಆಗ ಕಪಿಲ್ ಸಿಬ್ಬಲ್ಲು ನೇರವಾಗಿ ಸೀನಿಯರ್ ಮೋಸ್ಟ್ ಅಡ್ವೊಕೇಟ್ ಅವರು ಹೇಳಿದ್ರು, ಸರ್ ಈ ವಿಚಾರಕ್ಕೆ ನಿಮ್ಮ ಮುಂದೆ ತಿರ್ಗಾ ನಾನು ಬರಲ್ಲ ಅಂತಲೂ ಸ್ಪಷ್ಟವಾಗಿ ಹೇಳಿದರು. ಮತ್ತು ನಮ್ಮ ಎ ಜಿ ಇರ್ತಕ್ಕಂಥವ್ರು ಅವರು ಶಶಿಕಿರಣ್ ಅವರು ಹೇಳಿದ್ರು, ಇಲ್ಲ ಸರ್ ನಾವು 1ನೇ ತಾರೀಕು ಜನವರಿ ಬಂದುಬಿಟ್ಟು ನಿಮಗೆ ಹೇಳ್ತೀವಿ, ನಾವೆಲ್ಲ ಪ್ರಕ್ರಿಯೆ ಮುಗಿಸಿದ್ವಿ, ಚುನಾವಣೆ ಆಗಿದೆ ಅಂತ ಹೇಳಿದ್ದಾರೆ. ಎಲ್ಲೋ ಒಂದು ಕಡೆ ಸತ್ಯ ಹೇಳಿದ್ದಾರೆ ಅಂತ ನನ್ನ ನಂಬಿಕೆ ಇದೆ. ಬಹುತೇಕ ಮುಂದೆ ಯಾವುದೇ ಅವ್ರಿಗೆ SIR ಇರ್ತಾರಲ್ಲ ಅಂತ 100% ಅವ್ರಿಗೆ ಯಾವುದೇ ಸಮಯ ಸಿಗ್ತಾ ಇರಲಿಲ್ಲ. SIR ಹೌದು, ನಾನು ಸ್ವಾಗತ ಮಾಡ್ತೀನಿ, ನನ್ನ ಪೆಟಿಷನ್ ಆದ್ರೂ ಇವತ್ತು SIR ಆತಂಕಕ್ಕೆ ಉಳಿದಾಗಿದೆ. ಎಲ್ಲ ಭಾಳ ಜನರು ಹೆಸರುಗಳು ಹುಡುಕದೇ ಒಂದು ದೊಡ್ಡ ಸಮಸ್ಯೆ ಆಗಿದೆ. ಈಗ ನಾವು ಮುಂದಿನ ತಿಂಗಳಲ್ಲಿ SIR ಮೂಮೆಂಟಲ್ಲಿ ಹೋಗಿ ಚುನಾವಣೆಯಲ್ಲಿ ಜನರಿಗೆ ನಾವು ವೋಟ್ ಕೇಳ್ತಕ್ಕ ಸರಿ ಇಲ್ಲ ಅಂತ ನಾವು ಅದಕ್ಕೆ ಸಹ ಪರ ಇದ್ದೀವಿ. ಬಹುತೇಕ ಈ ಸಲ ಕೊನೆ ಡಿಸೆಂಬರ್ ಒಳಗೆ ಚುನಾವಣೆ ಆಗುತ್ತೆ ನಂಬಿಕೆ ಇದೆ. ಸುಪ್ರೀಂ ಕೋರ್ಟ್ನಲ್ಲಿ ರಾಜ್ಯ ಸರ್ಕಾರಕ್ಕೆ ಸದ್ಯದ ಮಟ್ಟಿಗೆ ರಿಲೀಫ್ ಸಿಗಲು ಕಾರಣವಾಗಿದ್ದು, ರಾಜ್ಯಾದ್ಯಂತ ನಡೆಯುತ್ತಿರುವ ಮತದಾರರ ಪಟ್ಟಿ ಪರಿಷ್ಕರಣೆ ಕಾರ್ಯ. ಸರ್ಕಾರದ ಪರ ವಾದ ಮಂಡಿಸಿದ ಹಿರಿಯ ವಕೀಲರು ಸದ್ಯ ಇಡೀ ಆಡಳಿತ ಯಂತ್ರ ಮತ್ತು ಸಿಬ್ಬಂದಿ ಮನೆ ಮನೆಗೆ ತೆರಳಿ ಮತದಾರರ ಪಟ್ಟಿ ಪರಿಷ್ಕರಣೆ ಕೆಲಸದಲ್ಲಿ ನಿರತರಾಗಿದ್ದಾರೆ. ಅಪೂರ್ಣ ಪಟ್ಟಿ ಇಟ್ಕೊಂಡು ಚುನಾವಣೆ ನಡೆಸಿದ್ರೆ ಮತದಾರರಿಗೆ ಅನ್ಯಾಯವಾಗುತ್ತದೆ ಎಂದು ವಾದ ಮಂಡಿಸಿದ್ರು. ಈ ವಾದ ಆಲಿಸಿದ ಕೋರ್ಟ್ ಮತದಾರರ ಪಟ್ಟಿ ಅಂತಿಮಗೊಳ್ಳುವುದು ಮುಖ್ಯ ಎಂದು ಒಪ್ಪಿಕೊಂಡಿತು. ಸರ್ಕಾರದ ವಾದವನ್ನ ಒಪ್ಪಿದ್ರೂ ಸಹ ಸುಪ್ರೀಂ ಕೋರ್ಟ್ ಸರ್ಕಾರದ ವಿಳಂಬ ನೀತಿಯನ್ನ ತರಾಟೆಗೆ ತೆಗೆದುಕೊಂಡಿತು. ಇದೇ ಕೊನೆಯ ಅವಕಾಶ ಎಂದಿರುವ ತ್ರಿಸದಸ್ಯ ಪೀಠ ಇನ್ಮುಂದೆ ಮತ್ಯಾವುದೇ ಕಾರಣಗಳನ್ನ ಹೇಳಿ ಕಾಲಾವಕಾಶ ಕೋರಬಾರದು ಎಂದು ಸರ್ಕಾರಕ್ಕೆ ತಾಕೀತು ಮಾಡಿದೆ. ಯಾವುದು ಕೇಳುವುದೂ ಇಲ್ಲ, ಅವಶ್ಯಕತೆಯೂ ಇಲ್ಲ. ಈಗ ವಿಧಿಯಿಲ್ಲದೆ SIRಗೋಸ್ಕರ ಸಿದ್ಧತೆ ಕೂಡ ಮಾಡಬೇಕು. ನನಗೆ ಲೋಕಲ್ ಬಾಡಿ ಎಲೆಕ್ಷನ್ಸ್ ಅಲ್ಲೂ ಕೂಡ ಅವ್ರಿಗೆ ಲೋಕಲ್ ಬಾಡಿ ಎಲೆಕ್ಷನ್ಸ್ ಬರ್ತಾ ಇದೆ. ಗ್ರಾಮ ಪಂಚಾಯತಿಗಿನ ಅಧಿಕಾರಿಗಳನ್ನ ಕೂಡ ನಡೆಸೋದು ನಮಗೆ ಯಾವುದೋ ರಿಸರ್ವೇಷನ್ ಇಶ್ಯೂಸ್ ಅಲ್ಲಿ ಕೊಟ್ಟಿದೆ. ಯಾವುದೇ ಆದರೂ ಅದಕ್ಕೆ ಮುಕ್ತಿ ಮಾಡಿ ನಾವು ಎಲ್ಲ ಎಲೆಕ್ಷನ್ಸ್ ಲೋಕಲ್ ಬಾಡಿ ಎಲೆಕ್ಷನ್ಸ್. ಒಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ ಡಿಸೆಂಬರ್ 31ರ ಖಡಕ್ ಗಡುವು ನೀಡಿದ್ದು, ರಾಜ್ಯ ಸರ್ಕಾರ ನಿಗದಿತ ಅವಧಿಯೊಳಗೆ ಚುನಾವಣಾ ವೇಳಾಪಟ್ಟಿ ಪ್ರಕಟಿಸಿ ಪ್ರಕ್ರಿಯೆ ಪೂರ್ಣಗೊಳಿಸುತ್ತದೆಯೇ ಎಂಬುದನ್ನು ಕಾದು ನೋಡಬೇಕಿದೆ. ಉಲ್ಲಾಸ್ ಎಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.